ಕರ್ನಲ್ ಸೋಫಿಯಾ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಇದೆಯಲ್ಲ, ಇದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಚಿವ ವಿಜಯ್ ಶಾ ಅರ್ಜಿ ವಿಚಾರಣೆ ಆಗುತ್ತೆ. ಎಫ್ಐಆರ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ವಿಜಯ್ ಶಾ. ಬಾಯಿಗೆ ಬಂದ ಹಾಗೆ ಹೇಳಿಕೆ ನೀಡಿದ್ದಂಥ ವಿಜಯ್ ಶಾಗೆ ಇಡೀ ದೇಶ ಆತನ ಹೇಳಿಕೆಯನ್ನು ಖಂಡಿಸಿದೆ. ಖುರೇಶಿ ಅವರ ಸಹೋದರರು ಅಂತ ಹೇಳಿದ್ರು, ಅಂದರೆ ಸಹೋದರಿ ಅಂತ ಹೇಳಿದ್ರು. ಉಗ್ರರ ಸಹೋದರಿ ಖುರೇಶಿ ಎನ್ನುವ ಅರ್ಥದಲ್ಲಿ ಆತ ಮಾತನಾಡಿದ್ದ. ಹೀಗಾಗಿ ವಿಜಯ್ ಶಾಗೆ ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್. ಮೊನ್ನೆ ಮಧ್ಯಪ್ರದೇಶದಲ್ಲಿ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದೀಗ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟಿಗೆ ಬರುತ್ತೆ. ಅದೇನೋ ಗೊತ್ತಿಲ್ಲ, ಮೈ ಮೇಲೆ ದೇವರು ಬಂದಂಗೆ, ಮೈ ಮೇಲೆ ದೆವ್ವ ಬಂದಂಗೆ, ಭೂತ ಹಿಡಿದಿರುವಂಗೆ ಮಾತನಾಡಿದಂಥ ಆ ವ್ಯಕ್ತಿ ಭಾವೋದ್ವೇಗಕ್ಕೆ ಒಳಗಾಗಿದ್ದ, ಉದ್ವೇಗಕ್ಕೊಳಗಾಗಿದ್ದ. ಉದ್ವೇಗದಲ್ಲಿ ತಾನು ಏನು ಮಾತನಾಡ್ತಿದ್ದೀನಿ, ತನ್ನ ನಾಲಿಗೆ ಎತ್ತ ಹೊರಳ್ತಾ ಇದೆ ಅನ್ನೋದನ್ನು ಕೂಡ ಆತ ಅರಿತಿರಲಿಲ್ಲ ಅಂತ ಕಾಣಿಸುತ್ತೆ. ಈಗ ಆತನ ನಾಲಿಗೆಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕೀಗ ಇನ್ನು ಮುಂದೆ. ಅಂಥ ರೀತಿಯ ಪಾಠವನ್ನು ಭಾರತ ಕಲಿಸಿದೆ. ಅಂದರೆ ಭಾರತದ ಜನತೆ ಆತನ ಹೇಳಿಕೆಯನ್ನು ವಿರೋಧಿಸಿದ್ದಾರೆ, ಖಂಡಿಸಿದ್ದಾರೆ. ಸೋಫಿಯಾ ಖುರೇಶಿ ನಮ್ಮ ಭಾರತದ ಹೆಮ್ಮೆಯ ಹೆಣ್ಣು ಮಗಳು. ಅದಕ್ಕೂ ಹೆಚ್ಚಾಗಿ ನಮ್ಮ ಭಾರತೀಯ ಸೇನೆಯಲ್ಲಿ ಪ್ರತಿಯೊಂದನ್ನೂ ಕೂಡ ವಿವರಿಸುವಂಥ ಜವಾಬ್ದಾರಿಯನ್ನು ಖುರೇಶಿಗೆ ನೀಡಲಾಗಿದೆ. ಒಬ್ಬ ಮಹಿಳಾ ಸಾಧಕಿ ನಮ್ಮ ಹೆಮ್ಮೆಯ ಖುರೇಶಿ ಬಗ್ಗೆ ಈತ ಮಾತನಾಡಿದಂಥ ಮಾತುಗಳು ಬಹಳ ತಿರಸ್ಕಾರಕ್ಕೊಳಪಟ್ಟಿದೆ. ಮಾತ್ರವಲ್ಲ, ಆತನ ವಿರುದ್ಧ ಅನೇಕರು ಕಿಡಿಕಾರಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ. ಇವನಿಗೆ ಪಾಠ ಕಲಿಸಬೇಕು ಅನ್ನುವ ನಿಟ್ಟಿನಲ್ಲಿ. ಗೊತ್ತಿಲ್ಲ, ಇವತ್ತು ಅರ್ಜಿ ವಿಚಾರಣೆ ಇದೆ. ಮತ್ತಷ್ಟು ಛೀಮಾರಿ ಹಾಕಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳಿದ್ದಾವೆ.